ಅಭಯ ಪ್ರಸಾದ್ ಅವರಿದ್ದಾರೆ ಸರ್. ಈಗ ಮಂತ್ರಿ ಸ್ಥಾನದ ಆಕಾಂಕ್ಷೆ ಆಗಿದ್ದೀರಿ ತಾವು. ನಿನ್ನೆ ಒಂದು 14 ಜನ ರಚನೆ ಆಗಿದೆ, ಏನು ಹೇಳ್ತೀರಿ ಸರ್? ಖಂಡಿತವಾಗಿ ಕೂಡ ಈಗ ಫಸ್ಟ್ ಲಿಸ್ಟ್ನಲ್ಲಿ 14 ಜನ ಆಗಿದ್ದಾರೆ. ಸೆಕೆಂಡ್ ಲಿಸ್ಟ್ನಲ್ಲಿ ಬಹುಶಃ ಇನ್ನೂ ಆಫ್ಟರ್ 15th ಮಾಡ್ತಾರೆ. ಮಾಡಿದಾಗ ಖಂಡಿತವಾಗಿ ಕೂಡ ನಮ್ಮ ಭಾಗಕ್ಕೂ ಕೂಡ ಪ್ರಿಫರೆನ್ಸ್ ಸಿಗುತ್ತೆ, ನಮಗೂ ಕೂಡ ಅವಕಾಶ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದೀವಿ. ಮೊದಲ ಕ್ಯಾಬಿನೆಟಲ್ಲಿ 3 ಜನ ಕಮ್ಯುನಿಟಿಯಲ್ಲಿ ಅವಕಾಶ ಮಾಡಿಕೊಡಿದ್ದಾರೆ. ಪರಮೇಶ್ವರು, ಪ್ರಿಯಾಂಕಾ ಖರ್ಗೆ, ಈ ಥರದವ್ರಿಗೆ. ಇಲ್ಲೊಂದು ಕಡೆ ನಿಮ್ಗೆ ಅವಕಾಶ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ ಸರ್? ಖಂಡಿತವಾಗಿ ಕೂಡ, ಯಾಕಂದರೆ ಮುಂಬೈ ಕರ್ನಾಟಕಕ್ಕೆ ಸುಮಾರು 30 ಇಯರ್ಸಿಂದ ಆ ಭಾಗಕ್ಕೆ ವಿಶೇಷವಾಗಿ ನಮ್ಮ ಸಮಾಜಕ್ಕೆ ಅಲ್ಲಿ ಅವಕಾಶ ಸಿಕ್ಕಿಲ್ಲ. ಮತ್ತು ಹುಬ್ಬಳ್ಳಿ ಧಾರವಾಡ ಅಂತಂದರೆ ಭಾಳ ಪ್ರಮುಖವಾದಂಥ ಒಂದು ಸ್ಥಳ, ಅಲ್ಲೆಲ್ಲ ಬಹಳ ಪ್ರಭಾವಿಗಳ ಇರುವಂಥ ಒಂದು ಕೇಂದ್ರ, RSS ಸೆಂಟ್ರು. ಮತ್ತು ಅಂಥಲ್ಲಿ ನಾನು ಸತತವಾಗಿ 3 ಬಾರಿ ಆಯ್ಕೆಯಾಗಿದ್ದೀನಿ. ಮತ್ತು ಅದೊಂದು ಇತಿಹಾಸ, ಅಲ್ಲಿ 3 ಬಾರಿ ಯಾರೂ ಆಯ್ಕೆ ಆಗಿಲ್ಲ. ಮತ್ತು ಅತಿ ಹೆಚ್ಚು 32,000 ಅದು ಲೀಡ್, ಅದು ಆ ರೆಕಾರ್ಡು ಕೂಡ ಅಲ್ಲಿ ಆಗಿಲ್ಲ. ಆ ಮಟ್ಟದಲ್ಲೆಲ್ಲ ಕೂಡ ಅಲ್ಲಿ ಅವಕಾಶ ಸಿಕ್ಕಾಗ ನಾವು ಕೆಲಸ ಮಾಡಿದ್ವಿ, ಒಳ್ಳೆ ಕೆಲಸ ಮಾಡಿದ್ವಿ. ಒಂದು ಇದರಲ್ಲಿ ಖಂಡಿತವಾಗಿ ಕೂಡ ಮುಂದೆ ನನಗೆ ಅವಕಾಶ ಸಿಗ್ತದೆ ಅನ್ನುವಂಥದ್ದು ಕೂಡ ಭರವಸೆ ಇದೆ. ಖಂಡಿತವಾಗಿ ಕೂಡ ಮೊದಲ ಕ್ಯಾಬಿನೆಟಲ್ಲಿ ಒಂದೊಂದು ಜಿಲ್ಲೆಗೆ 3 ಜನ ಕೊಟ್ಟಿದ್ದಾರೆ, ಇಬ್ಬಿಬ್ರು ಕೊಟ್ಟಿದ್ದಾರೆ. ಈಗ ಎರಡನೇ ಕ್ಯಾಬಿನೆಟಲ್ಲಿ 20 ಜನರಿಗೆ ಅವಕಾಶ ಮಾಡಿಕೊಡ್ಬೇಕು. ಯಾವ ರೀತಿ ಆಗಬೇಕಂತ ಕೇಳ್ತೀರಿ ಸರ್ ಹೈಕಮಾಂಡ್ ಅವರಿಗೆ? ಕೆಲವು ಕಡೆ ಜಿಲ್ಲಾವಾರನೂ ಕೂಡ ಕನ್ಸಿಡ್ರೇಷನ್ ಬರ್ತದೆ. ಅದಲ್ಲದೆ ಕಾಸ್ಟ್ ವೈಸ್ ಕೂಡ ಕೆಲವು ನಮ್ಮ ಸಾಮಾಜಿಕ ನ್ಯಾಯ ಸಿಗುವಂಥದ್ದು ಬಹಳ ಇದು ನಮ್ಮ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾಜಿಕ ನ್ಯಾಯ ಕೊಡುವಂಥದ್ದು. ಆ ನಿಟ್ಟಿನಲ್ಲಿ ನಮ್ಮ ಸಮಾಜಕ್ಕೂ ಕೂಡ ಇನ್ನೂ ಒಂದು ಮಂತ್ರಿ ಸ್ಥಾನ ಸಿಗುವಂಥದ್ದು ಕೂಡ ಇದೆ. ಖಂಡಿತವಾಗಿ ಕೂಡ ಅದು ಅವಕಾಶ ಮಾಡಿಕೊಡ್ತಾರೆ ಅನ್ನೋಂಥದ್ದು ವಿಶ್ವಾಸ ಇದೆ. ಕೊನೆ ಪ್ರಶ್ನೆ ಸರ್, DK ಶಿವಕುಮಾರ್ CM ಆಗಿದ್ದಾರೆ, ಪ್ರಮಾಣವಚನ ತೆಗೆದುಕೊಂಡಿದ್ದಾರೆ. ಮತ್ತೊಂದು ಕಡೆ ನೂತನ KPCC ಅಧ್ಯಕ್ಷರು BK ಹರಿಪ್ರಸಾದ್ ನೇಮಕ ಆಗಿದ್ದಾರೆ. ಏನು ಹೇಳ್ತೀರಿ ಸರ್? ಓಕೆನಾ ಅವ್ರ ನಾಯಕತ್ವ? ಖಂಡಿತವಾಗಿ ಕೂಡ ಒಬ್ಬ ಕಾಂಗ್ರೆಸ್ಸಿನ ನಿಷ್ಠಾವಂತ ಏನು ಕಾರ್ಯಕರ್ತನಾಗಿ ಕೆಲಸ ಮಾಡಿದಂಥ DK ಶಿವಕುಮಾರ್ ಇವತ್ತು ಈ ರಾಜ್ಯದ ಅತ್ಯುನ್ನತ ಸ್ಥಾನವಾದಂಥ ಮುಖ್ಯಮಂತ್ರಿ ಪದವಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಅದು ಬಹುದಿನಗಳ ಅವರ ಕನಸಾಗಿತ್ತು, ಇವತ್ತು ನನಸಾಗಿದೆ. ಖಂಡಿತವಾಗಿ ಕೂಡ ಈ ರಾಜ್ಯಕ್ಕೆ ಭಾಳ ಯಶಸ್ವಿಯಾದಂಥ ಆಡಳಿತವನ್ನು ಕೊಟ್ಟೇ ಕೊಡ್ತಾರೆ ಅವರು. BK ಹರಿಪ್ರಸಾದ್ ಅವರು ಕೂಡ ಬಹಳ ಸೀನಿಯರ್ ಅವರು. ಖಂಡಿತವಾಗಿ ಕೂಡ ಅವ್ರಿಗೆ ಎಲ್ಲ ರೀತಿಯ ರಾಜಕೀಯ ಅನುಭವ ಕೂಡ ಇದೆ. ಅವರು ಬೇರೆ ಬೇರೆ ರಾಜ್ಯಗಳ ಇನ್ಚಾರ್ಜ್ ಆಗಿ ಕೂಡ ಕೆಲಸ ಮಾಡಿದಂಥ ಒಂದು ಅವರಿಗೆ ಇದೂ ಕೂಡ ಇದೆ. ಖಂಡಿತವಾಗಿ ಕೂಡ ಭಾಳ ಒಳ್ಳೆಯ ಆಡಳಿತವನ್ನು ಅವರು ಕೂಡ ಪಕ್ಷ ಕಟ್ಟುವಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿ ಖಂಡಿತವಾಗಿ ಮುಂದಿನ ದಿನದಲ್ಲಿ ಮತ್ತೆ 100% ನಮ್ಮ ಕಾಂಗ್ರೆಸ್ ಪಕ್ಷದ ಬಾವುಟ ನಾವು ಹಾರಿಸ್ತೀವಿ. ಥ್ಯಾಂಕ್ ಯು. ಇದಿಷ್ಟು ಅಭಯ ಪ್ರಸಾದ್ ಅವರ ಮಾತು. ಕ್ಯಾಮರಾ ಪರ್ಸನ್ ಯೋಗೇಶ್ವರ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.